ನಮಸ್ತೆ ನನ್ನ ಎಲ್ಲ ವೀಕ್ಷಕರಿಗೆ. ನನ್ನ ಗಾರ್ಡನ್ ಟೂರ್ ಬ್ಲಾಗಿಗೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ. ಇವತ್ತು ನಾನು ನನ್ನ ಮನೆ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡು ನಮ್ಮ ಲೋಕಲ್ ನರ್ಸರಿಗೆ ಹೋಗಿ ಸ್ವಲ್ಪ ಗಿಡ ಪರ್ಚೇಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ನನಗೆ ಆ್ಯಂಥೋರಿಯಂ ಗಿಡಗಳು ಮತ್ತು ಆರ್ನಮೆಂಟಲ್ ಪ್ಲಾಂಟ್ಸ್ ಅಂದರೆ ತುಂಬ ಇಷ್ಟ. ಯಾಕಂದರೆ ನಾನು ಅದನ್ನು ಇಂಡೋರ್ನಲ್ಲೂ ಕೂಡ ಬೆಳೆಸ್ತಾ ಇದ್ದೀನಿ. ಹಾಗಾಗಿ ನಾನು ನನ್ನ ಆ್ಯಂಥೋರಿಯಂ ಗಿಡಗಳನ್ನು ತೋರಿಸ್ಬಿಟ್ಟು ನಂತರ ನಾನು ಯಾವ್ಯಾವ ಗಿಡಗಳನ್ನು ನರ್ಸರಿಲಿ ಕೊಂಡ್ಕೊಂಡು ಬಂದೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಈ ಆ್ಯಂಥೋರಿಯಂ ರೆಡ್ ಕಲರ್ ಇದೆ. ಅದನ್ನು ಆ್ಯಕ್ಚುಲಿ ನನ್ನ ಫ್ರೆಂಡು ನನಗೆ ಗಿಫ್ಟಾಗಿ ಕೊಟ್ಟಿದ್ದು 1.5 years ಬ್ಯಾಕ್. ನಾನು ಇದನ್ನು ತುಂಬ ಕೇರ್ ತೊಗೊಂಡು ಇದನ್ನು ಬೆಳೆಸಿದೆ. ತುಂಬ ಚೆನ್ನಾಗಿದೆ. ಇದು ಆ್ಯಂಥೋರಿಯಂ ತುಂಬ ಅಗಲಕ್ಕೂ ಕೂಡ ಇದೆ, ಕಲರ್ ಕೂಡ ತುಂಬ ಅಟ್ರಾಕ್ಟಿವ್ ಆಗಿದೆ. ಇದು ನೋಡಿ, ಹಾರ್ಟ್ ಶೇಪಲ್ಲಿ ಇರುವಂತಹ ಆ್ಯಂಥೋರಿಯಂ. ಇದರ ಸೈಡ್ಸಲ್ಲಿ ಗ್ರೀನ್ ಕಲರ್ ಇದೆ ಮತ್ತು ಮಧ್ಯದಲ್ಲಿ ರೆಡ್ ಕಲರ್ ಇದೆ. ಇದು ಕೂಡ ತುಂಬ ಕ್ಯೂಟಾಗಿದೆ ಮತ್ತು ಸ್ವಲ್ಪ ಯುನೀಕ್ ಆಗಿದೆ. ಇದರ ಒಂದು ಶೇಪಲ್ಲಿ ತುಂಬ ಚೆನ್ನಾಗೂ ಕಾಣಿಸ್ತಾ ಇದೆ. ಇದು ವೈಟ್ ಕಲರ್ ಆ್ಯಂಥೋರಿಯಂ. ಇದು ರೆಡ್ ಕಲರ್ ಇದೆ, ಆರೆಂಜ್ ಕಲರ್ ಇದೆ, ಪಿಂಕ್ ಕಲರ್ ಇದೆ, ಹಾಗೆ ನನ್ನ ಹತ್ರ ಪರ್ಪಲ್ ಕಲರ್ ಕೂಡ ಆ್ಯಂಥೋರಿಯಂ ಇದೆ. ಇದನ್ನು ನಾನು ತುಂಬ ಗಿಡಗಳನ್ನು ಇಟ್ಕೊಂಡಿದ್ದೀನಿ. ಯಾಕಂದರೆ ಆ್ಯಂಥೋರಿಯಂ ಗಿಡಗಳನ್ನು ಬೆಳೆಸೋದು ತುಂಬ ಈಸಿ. ಇದನ್ನು ಹೆಚ್ಚು ಬಿಸಿಲಿನಲ್ಲಿ ಇಡಬಾರ್ದು, ನೆರಳಿನಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹಾಗಾಗಿ ಇದಕ್ಕೆ ಸಾಕಷ್ಟು ಲಿಕ್ವಿಡ್ ಫರ್ಟಿಲೈಸರ್ನ ನಾನು ಒಂದು 10 ದಿನಕ್ಕೊಮ್ಮೆ ಇದಕ್ಕೆ ಗಿಡಗಳಿಗೆ ಹಾಕ್ತಾ ಇರ್ತೀನಿ. ಹಾಗಾಗಿ ತುಂಬ ಚೆನ್ನಾಗಿ ಆ್ಯಂಥೋರಿಯಂ ಗಿಡಗಳು ನನ್ನಲ್ಲಿ ಬಂದಿದೆ. ನಂತರ ನಾನು ನರ್ಸರಿಗೆ ಹೋದೆ. ಗಿಡಗಳು ಬಹಳ ಇಷ್ಟ ಆದವು. ನೋಡಿ, ಇಷ್ಟೆಲ್ಲ ಗಿಡಗಳನ್ನು ನಾನು ನೋಡಿದೆ. ಯಾವಾಗ ಗಿಡ ನೋಡಿದೆ ಅಂದರೆ ಅಗಲೋನಿಮಾ ನೋಡಿದೆ, ಜೇಡ್ ಇದೆ, ಸೇವಂತಿಗೆ, ನಂತರ ಆ್ಯಂಥೋರಿಯಂ ಇದೆ. ಹೀಗೆ ಬೇಕಾದಷ್ಟು ಆರ್ನಮೆಂಟಲ್ ಗಿಡಗಳು ಇಲ್ಲಿದೆ. ಹಾಗಾಗಿ ನಾನು ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಟ್ಟೆ ಯಾವುದನ್ನು ಕೊಂಡ್ಕೊಳ್ಳೋದು ಅಂತ. ಎಟ್ ಲಾಸ್ಟ್ ಡಿಸೈಡ್ ಮಾಡಿಕೊಂಡೆ ಬೇಬಿ ಆ್ಯಂಥೋರಿಯಂನ ಪರ್ಚೇಸ್ ಮಾಡೋಣ ಅಂತ. ಯಾಕಂತ ಹೇಳಿದ್ರೆ ಬೇಬಿ ಆ್ಯಂಥೋರಿಯಂ ಗಿಡ ನನ್ನ ಹತ್ರ ಹೆಚ್ಚು ಇರಲಿಲ್ಲ. ಹಾಗಾಗಿ ಇದು ನೋಡಿ, ಇದನ್ನು ಪಿಂಕ್ ಕಲರ್ ಬೇಬಿ ಆ್ಯಂಥೋರಿಯಂ. ಇದು ತುಂಬ ಕ್ಯೂಟಾಗಿದೆ, ತುಂಬ ಚೆನ್ನಾಗೂ ಇದೆ. ಸಣ್ಣ ಸಣ್ಣ ಆ್ಯಂಥೋರಿಯಂ. ಇದಕ್ಕೆ ನಾನು 400 ರೂಪೀಸ್ನ ಕೊಟ್ಟೆ ನಾನು ಇದಕ್ಕೆ. ಇದು ವೈಟ್ ಆ್ಯಂಥೋರಿಯಂ. ಬೇಬಿ ಆ್ಯಂಥೋರಿಯಮ್ಮು. ಇದನ್ನು ಬೇರೆ ಪಾಟ್ಗೆ ಈಗಾಗಲೇ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ. ಇದು ವೈಟ್ ಕಲರ್ ಇದೆಯಲ್ಲ, ಹಾಗಾಗಿ ಇದು ಎಲ್ರಿಗೂ ಇಷ್ಟವಾದಂತಹ ಕಲರ್. ಇದು ರೆಡ್ ಕಲರ್. ನಾನು ಇದನ್ನು 2 ಗಿಡ ಪರ್ಚೇಸ್ ಮಾಡಿದೆ. ಯಾಕಂತ ಹೇಳಿದ್ರೆ ಇದ್ರ ಕಲರ್ ಬಹಳ ಅಟ್ರಾಕ್ಟಿವ್ ಆಗಿತ್ತು. ಪ್ರತಿ ಗಿಡ 400 ರೂಪೀಸ್. ಸ್ವಲ್ಪ ಕಾಸ್ಟ್ಲಿ ಆಯಿತು, ಆದರೂ ಇಷ್ಟ ಆಯಿತು ಅಂತ ತೆಗೆದುಕೊಂಡೆ. ಯಾಕಂದರೆ ಇವುಗಳನ್ನು ಇಂಡೋರಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ಇವೆರಡನ್ನು ಪರ್ಚೇಸ್ ಮಾಡಿದೆ. ಇದು ಜೇಡ್ ಗಿಡ. ಈ ಗಿಡನೂ ನನ್ನ ಹತ್ರ ಇದೆ, ಆದರೆ ಈ ಗಿಡ ಸ್ವಲ್ಪ ಬುಷಿಯಾಗಿತ್ತು. ಅದಕ್ಕೋಸ್ಕರ ಇದನ್ನು ಕೊಂಡ್ಕೊಂಡೆ. ಇದರ ಬೆಲೆ 50 ರೂಪಾಯಿ ಕೊಟ್ಟಿದ್ದೀನಿ ನಾನು. ಇದು ಬ್ಯಾಂಬೂ ಗಿಡ. ನೋಡಿ, ಈ ಗಿಡನ 2 ಪರ್ಚೇಸ್ ಮಾಡಿದೆ. ಒಂದು ಗಿಡ ಮಣ್ಣಿನಲ್ಲಿ ಬೆಳೆಸೋ ಗಿಡ ಅಂತ ಹೇಳಿದ್ರು, ಇನ್ನೊಂದನ್ನು ನೀರಿನಲ್ಲಿ ಬೆಳೆಸುವಂತಹ ಬ್ಯಾಂಬೂ ಗಿಡ ಅಂತ ಹೇಳಿದ್ರು. ಹಾಗಾಗಿ ನಾನು 2 ತರಹ ಗಿಡಗಳನ್ನು ಕೂಡ ಪರ್ಚೇಸ್ ಮಾಡಿದೆ. ಮಣ್ಣಲ್ಲಿ ಬೆಳೆಯುವಂತಹ ಗಿಡ ಸ್ವಲ್ಪ ಕಾಸ್ಟ್ಲಿ ಇತ್ತು, ಅದಕ್ಕೆ ನಾನು 350 ರೂಪಾಯಿ ಕೊಟ್ಟೆ. ನೀರಲ್ಲಿ ಬೆಳೆಸುವಂತಹ ಬ್ಯಾಂಬೂ ಗಿಡಕ್ಕೆ 250 ರೂಪಾಯಿನ ಕೊಟ್ಟಿದ್ದೀನಿ ನಾನು. ಇದು ವಯಾಕ್ಸಿಸ್ ಟ್ರಯಾಂಗ್ಯುಲಸ್ ಅಂತ ಹೇಳಿ ಗಿಡ. ಇದು ಆರ್ನಮೆಂಟಲ್ ಗಿಡ. ಪರ್ಪಲ್ ಕಲರ್ ಇದೆ. ಕಲರ್ ತುಂಬ ಕ್ಯೂಟಾಗಿದೆ. ಇದನ್ನು ಕೂಡ ಬೆಳೆಸೋದು ಸುಲಭ ಅಂತ ಅವರು ನರ್ಸರಿನವರು ಹೇಳಿದ್ರು. ಹಾಗಾಗಿ ಈ ಗಿಡವನ್ನು ಕೂಡ ನಾನು ಕೊಂಡ್ಕೊಂಡೆ. ಇದಕ್ಕೆ ನಾನು 350 ರೂಪೀಸನ್ನು ಕೊಟ್ಟಿದ್ದೀನಿ ನಾನು. ಇದು ZZ ಗಿಡ ಅಂತ ಹೇಳಿದ್ರು. ZZ ಗಿಡದಲ್ಲಿ ಗ್ರೀನ್ ಕಲರಲ್ಲಿ ನನ್ನ ಹತ್ರ ಇದೆ, ಬ್ಲ್ಯಾಕ್ ಕಲರ್ ಇರಲಿಲ್ಲ. ಹಾಗಾಗಿ ಇದನ್ನು ಕೂಡ ZZ ಪ್ಲಾಂಟನ್ನು ಕೂಡ ಕೊಂಡ್ಕೊಂಡೆ. ಇದು ಕೂಡ ಚೆನ್ನಾಗಿದೆ, ನೋಡೋಕ್ಕೆ ಚೆನ್ನಾಗಿದೆ. ಇದು ಕೂಡ ಒಂದು ಆರ್ನಮೆಂಟಲ್ ಪ್ಲಾಂಟು, ಇಂಡೋರ್ ಪ್ಲಾಂಟು ಕೂಡ ಹೌದು. ಹಾಗಾಗಿ ಇದನ್ನು ಕೂಡ ಪರ್ಚೇಸ್ ಮಾಡಿದೆ. ಇದು ನೋಡಿ, ಇದು ಬ್ಲೀಡಿಂಗ್ ಹಾರ್ಟ್ ಗಿಡ. ಇದನ್ನು ನಾನು 2 ಗಿಡ ಪರ್ಚೇಸ್ ಮಾಡಿದೆ. ಇದಕ್ಕೆ ನಾನು ಒಂದೊಂದು ಗಿಡಕ್ಕೆ 100 ರೂಪೀಸ್ನ ಪೇ ಮಾಡಿದೆ.
ಇದನ್ನು ಕವರಲ್ಲಿ ಹಾಕಿದ್ದಾರೆ. ಅಂದರೆ ಕವರಲ್ಲಿ ಹಾಕಿದ್ರೆ ಒಂದು ರೇಟ್ ಅಂತೆ, ಪಾಟಲ್ಲಿ ಹಾಕಿದ್ರೇ ಒಂದು ರೇಟು. ಕವರಲ್ಲಿ ಹಾಕಿದ್ದು ಸ್ವಲ್ಪ ಕಡಿಮೆ ಅಂಥೇಳಿ ಕವರಲ್ಲಿದ್ದಂತಹ ಬ್ಲೀಡಿಂಗ್ ಹಾರ್ಟ್ ಗಿಡವನ್ನು ನಾನು ಪರ್ಚೇಸ್ ಮಾಡಿದೆ. ಇದು ನೋಡಿ ಮರ್ಗ ಗಿಡ ಇದು. ಅಂದರೆ ಇದರ ಎಲೆಗಳಲ್ಲಿ ಸುವಾಸನೆ ಇರುತ್ತೆ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಅಂದರೆ ಮಲ್ಲಿಗೆ ಹೂವನ್ನು ಕಟ್ಟಬೇಕಾದ್ರೆ ಈ ಮರ್ಗವನ್ನು ಕೂಡ ಸೇರಿಸಿ ಕಟ್ತಾರೆ. ಸ್ವಲ್ಪ ಬಿಸಿಲಿಗೆ ಒಣಗಿದೆ, ಅಂದರೆ ನಮ್ಮಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ, ಹಾಗಾಗಿ ಸ್ವಲ್ಪ ಒಣಗಿದೆ. ಆದರೂ ಕೂಡ ಕೊಂಡ್ಕೊಂಡೆ. ಇದಕ್ಕೆ ನಾನು ಜಸ್ಟ್ 50 ರೂಪಾಯಿ ಮಾತ್ರ ನಾನು ಕೊಟ್ಟಿದ್ದೀನಿ. ಇಷ್ಟು ಗಿಡನ ನಾನು ನರ್ಸರಿನಲ್ಲಿ ಇವತ್ತು ಪರ್ಚೇಸ್ ಮಾಡಿದೆ. ನಂತರ ಮನೆಗೆ ತಂದ ಮೇಲೆ ನಾನು ನರ್ಸರಿಯಿಂದ ತಂದಂತಹ ಗಿಡಗಳನ್ನು ಪಾಟಿಂಗ್ ಮಿಕ್ಸ್ ರೆಡಿ ಮಾಡಿ ಬೇರೆ ಪಾಟ್ಗಳಿಗೆ ಇದನ್ನು ಹಾಕ್ಕೊಡ್ಬೇಕು. ಹಾಗಾಗಿ ನಾನು ಬೇರೆ ಪಾಟ್ಗೆ ಹಾಕೋದಕ್ಕೆ ನನ್ನದೇ ಆದಂತಹ ಪಾಟಿಂಗ್ ಮಿಕ್ಸನ್ನು ನಾನು ಮಾಡ್ಕೊಂಡಿದ್ದೀನಿ. ನೋಡಿ, ಇದು ನನ್ನ ಪಾಟಿಂಗ್ ಮಿಕ್ಸು. ಇದರಲ್ಲಿ ಗೊಬ್ಬರ, ಮರಳು, ಭತ್ತದ ಹೊಟ್ಟು ಮತ್ತು ಮಣ್ಣು ಇವೆಲ್ಲವನ್ನು ಕೂಡ ಸಮ ಪ್ರಮಾಣದಲ್ಲಿ ಇಲ್ಲಿ ಬೆರೆಸ್ಕೊಂಡಿದ್ದೀನಿ. ಇದನ್ನು ಪಾಟಿಗೆ ಹಾಕಿಬಿಟ್ಟು ನಂತರ ನಾನು ತಂದಂತಹ ಗಿಡಗಳನ್ನು ಈ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡ್ತೀನಿ. ಫ್ರೆಂಡ್ಸ್, ನೋಡಿದ್ರಲ್ಲ ನನ್ನ ಗಿಡಗಳ ಶಾಪಿಂಗು ಮತ್ತು ಯಾವ ರೀತಿ ಪಾಟಿಂಗ್ ಮಿಕ್ಸನ್ನು ನಾನು ತಯಾರು ಮಾಡ್ಕೋತೀನಿ ಅಂಥೇಳಿ. ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಗಾರ್ಡನಿಂಗ್.